ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸವನ್ನ ಎಸೆಯೋ ಮುನ್ನ ಎಚ್ಚರ ಎಚ್ಚರ. ಇನ್ನು ಮುಂದೆ ರಸ್ತೆಯಲ್ಲಿ ಕಸವನ್ನ ಹಾಕಿದ್ರೆ ಮನೆಗೆ ಡೋರ್ ಡೆಲಿವರಿ ಮಾಡುತ್ತೆ BSWML. ಹೌದು, ಬೆಂಗಳೂರಿನಲ್ಲಿ ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡುವವರಿಗೆ ಬಿಸಿ ಮುಟ್ಟೋದಕ್ಕೆ ಸಜ್ಜಾಗ್ತಾ ಇದೆ BSWML. ಈ ಸಂಸ್ಥೆ ಕಠಿಣ ಕ್ರಮವನ್ನೇ ಕೈಗೊಂಡಿದೆ. ಇನ್ನು ಮುಂದೆ ಕಸವನ್ನ ಎಲ್ಲೆಂದರಲ್ಲಿ ಎಸೆದವರ ಮನೆಗಳ ಮುಂದೆಯೇ ಆ ಕಸವನ್ನ ತಂದು ಬಿಸಾಡಲಾಗುತ್ತೆ. ಈ ಹೊಸ ನಿಯಮವು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿದೆ. ಮಾರ್ಷಲ್ಸ್ಗಳು ಕಸ ಎಸೆಯುವವರನ್ನ ಗುರುತಿಸಿ ವಿಡಿಯೋ ರೆಕಾರ್ಡ್ ಮಾಡಿ ನಂತರ ಇವರ ವಿರುದ್ಧ ಈ ಭಾರೀ ದಂಡದ ಬದಲಿಗೆ ಕಸವನ್ನ ಎಸೆದವರ ಮನೆಯ ಮುಂದೆ ತಂದು ಸುರಿಯಲಿದ್ದಾರೆ. ನೋಡಿ, ಬಹಳಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಾಯ್ತು, ಬಹಳಷ್ಟು ಕ್ರಮಗಳನ್ನ ತೆಗೆದುಕೊಂಡಾಯ್ತು, ಫೈನ್ ಹಾಕೋದಕ್ಕೆ ರೆಡಿ ಆಯ್ತು, ಎಲ್ಲವೂ ಕೂಡ ಆಯ್ತು. ಆದ್ರೆ ಯಾವುದಕ್ಕೂ ಜಗ್ಗದೆ ತಮ್ಗೆ ಹೆಂಗ್ ಬೇಕೋ ಹಂಗೆ, ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಸವನ್ನ ಹೋಗ್ತಾ, ರಸ್ತೆಯಲ್ಲಿ ಹೋಗ್ತಾ, ಬೈಕಲ್ಲಿ ಹೋಗ್ತಾ ಎಸ್ಬಿಟ್ಟು ಹೋಗ್ಬಿಡೋದು, ಅಥವಾ ರಾತ್ರಿ ಎಲ್ಲರೂ ಮಲ್ಕೊಂಡ ಮೇಲೆ ಕಸವನ್ನ ಎಸೆಯೋದು, ಇಂಥ ವಿಚಾರಗಳು ಯಾವಾಗ ಪದೇ ಪದೇ ನಡೀತಾ ಇದೋ ಈಗ ಬೇರೆ ಕ್ರಮಕ್ಕೆ ಮುಂದಾಗಿದೆ. ಬೆಂಗಳೂರು ಸ್ವಚ್ಛತಾ ರ್ಯಾಂಕಿಂಗ್ನಲ್ಲಿ ಕೊಳಕು ನಗರಗಳಲ್ಲಿಯೇ 5ನೇ ಸ್ಥಾನದಲ್ಲಿದೆ. ನೋಡಿ, ಬೆಂಗಳೂರು ರಸ್ತೆ ಬದಿ ಕಸ ಎಸೆಯುವವರ ಹೆಡೆಮುರಿಯನ್ನ ಕಟ್ಟೋದಕ್ಕೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ. ನಗರದ 198 ವಾರ್ಡ್ಗಳಲ್ಲಿ ಕಸ ಎಸೆಯುವವರ ಮೇಲೆ ನಿಗಾ ವಹಿಸುವುದಕ್ಕೆ ಮಾರ್ಷಲ್ಸ್ಗಳ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ದೇಶದ 5ನೇ ಅತ್ಯಂತ ಕೊಳಕು ನಗರ ಎನ್ನುವಂತ ಹಣೆಪಟ್ಟಿಯನ್ನ ಹೊತ್ಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಪದೇ ಪದೇ ತ್ಯಾಜ್ಯ ನಿರ್ವಹಣೆಯಲ್ಲಿನ ಉಲ್ಲಂಘನೆಗಳು ಮತ್ತು ಹೆಚ್ಚಾಗ್ತಾ ಇರುವಂತಹ ಕಸದ ಕಪ್ಪು ಚುಕ್ಕೆಗಳಿಂದ, ಈ ಬ್ಲಾಕ್ ಸ್ಪಾಟ್ಗಳಿಂದ ಬೇಸತ್ತಂತಹ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಕಸವನ್ನ ಅದರ ಉತ್ಪಾದಕರ ಮನೆಗಳಿಗೆ ಹಿಂತಿರುಗಿಸೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ. ತ್ಯಾಜ್ಯ ನಿರ್ವಹಣೆ ಕುರಿತು ಸಾಕಷ್ಟು ಜಾಗೃತಿ ಅಭಿಯಾನಗಳನ್ನು ಮಾಡಲಾಯಿತು, ಎಚ್ಚರಿಕೆಯನ್ನು ಕೊಡಲಾಯಿತು, ದಂಡವನ್ನು ವಿಧಿಸಿದ್ದಾಯಿತು. ಹೀಗೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಾದ ಮೇಲೂ ಬೆಂಗಳೂರಿನ ನಿವಾಸಿಗಳು ಅಕ್ರಮವಾಗಿ ಎಲ್ಲೆಂದರಲ್ಲಿ ಕಸ ಬಿಸಾಡ್ತಾ ಪರಿಸರ ನಾಶ ಮಾಡ್ತಾ ಇರೋದ್ರಿಂದ ಬೇಸತ್ತ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಇನ್ನು ಕಸವನ್ನ ಎಸೆದವರ ಮನೆಗಳ ಮುಂದೆಯೇ ಅವ್ರು ಎಸೆದಂತಹ ಕಸವನ್ನ ತೆಗೆದುಕೊಂಡು ಬಂದು ಬಿಸಾಡುವ ವಿನೂತನ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಈ ಕುರಿತು ಮಾತನಾಡಿರುವಂತಹ BSWML CEO ಕರಿಗೌಡ ಪದೇ ಪದೇ ಎಚ್ಚರಿಕೆಯನ್ನ ನೀಡಿದ್ರು. ಅನೇಕ ಜನರು ನಮ್ಮ ವಾಹನಗಳಿಗೆ ತ್ಯಾಜ್ಯವನ್ನ ಹಸ್ತಾಂತರಿಸೋ ಬದಲು ಎಲ್ಲಂದರಲ್ಲಿ ಕಸ ಹಾಕ್ತಾನೆ ಇದ್ದಾರೆ. ಹೀಗಾಗಿ ಅಂಥವರಿಗೆ ಬುದ್ಧಿ ಕಲಿಸುವಂತಹ ಮೂಲಕ ಅವರಿಗೆ ಜವಾಬ್ದಾರಿಯನ್ನ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಇದು ನಮ್ಮ ಕೊನೆಯ ಆಯ್ಕೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವತ್ತಿನ ದಿನ ಅಂದ್ರೆ ಕಸವನ್ನ ತಂದು ನಿಮ್ಮ ಮನೆಯೆಲ್ಲ ಮುಂದೆ ಸುರಿದ್ರೆ ನಿಮ್ಗೆ ಎಷ್ಟು ಕಸಿವಿಸಿ ಆಗುತ್ತೆ, ಅದನ್ನ ಕ್ಲೀನ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಅಸಹ್ಯ ಆಗುತ್ತೆ. ಅಂಥ ಒಂದು ನಿರ್ಧಾರವನ್ನ ಮಾಡ್ಕೊಳ್ಳೋ ಮಟ್ಟಿಗೆ ನೀವು ಯಾಕೆ ಹೋದ್ರಿ ಅನ್ನೋದು ಕೂಡ ಪ್ರಶ್ನೆ. ಎಲ್ಲಂದ್ರಲ್ಲಿ ಕಸ ಹಾಕೋ ಇನ್ನು ಮುಂದೆ ಎಚ್ಚರವಾಗಿ ನೀವು ಇರಲೇಬೇಕಾಗತ್ತೆ. ಇವರು ಕಸ ಎಸೆಯುವವರನ್ನ ಗುರುತಿಸಿ ಮೊದಲು ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಂಡು ಆ ನಂತರ ಇವರು ಅನ್ಕೊಂಡಿರುವಂತಹ ಕೆಲಸವನ್ನ ಮಾಡ್ತಾರೆ. ನಂತರ ಕಪ್ಪು ಚುಕ್ಕಿಗಳಲ್ಲಿ ಕಂಡುಬರುವಂತಹ ಕಸಗಳನ್ನ ಆಯಾ ಮನೆಗಳಿಗೆ ಹಿಂತಿರುಗಿಸಲಾಗುತ್ತೆ. ನೋಡಿ, ಈ ರೀತಿಯಾದಂತಹ ತಪ್ಪುಗಳಿಂದ ಇದೀಗ ದೇಶದಲ್ಲೇ 5ನೇ ಕೊಳಕು ನಗರ ಎನ್ನುವಂತಹ ಹಣೆಪಟ್ಟಿಯನ್ನ ಬೆಂಗಳೂರು ಹೊತ್ಕೊಂಡಿದೆ. ಒಂದು ಕಾಲದಲ್ಲಿ ಭಾರತದ ಸ್ವಚ್ಛ ನಗರ ಮತ್ತು ಗಾರ್ಡನ್ ಸಿಟಿ ಅಂತ ಹೆಸರನ್ನ ಪಡೆದುಕೊಂಡಿದ್ದಂತಹ ಬೆಂಗಳೂರು ಈಗ ರಾಷ್ಟ್ರೀಯ ಸ್ವಚ್ಛತಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಕುಸಿದಿದೆ. ಸ್ವಚ್ಛ ಸರ್ವೇಕ್ಷಣ್ 2025 ಸಮೀಕ್ಷೆಯ ಪ್ರಕಾರ 1 ಮಿಲಿಯನ್ಗಿಂತಲೂ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಬೆಂಗಳೂರು ದೇಶದ 5ನೇ ಅತ್ಯಂತ ಕೊಳಕು ನಗರ ಆಗ್ಬಿಟ್ಟಿದೆ. ಇತ್ತ ಬೆಂಗಳೂರು ಸ್ವಚ್ಛತಾ ಪಟ್ಟಿಯಲ್ಲಿ ಕುಸಿದಿದ್ರೆ ಅಹಮದಾಬಾದ್, ಭೋಪಾಲ್ ಮತ್ತು ಲಕ್ನೋಗಳನ್ನ ಭಾರತದ ಹೊಸ ಸ್ವಚ್ಛ ನಗರಗಳೆಂದು ಗುರುತಿಸಲಾಗಿದೆ. ಈ ನಿಟ್ಟಿನಲ್ಲಿ ಎಚ್ಚರಗೊಂಡಿರುವಂತಹ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಅಧಿಕಾರಿಗಳು ಬೆಂಗಳೂರನ್ನ ಮತ್ತೆ ಸ್ವಚ್ಛ ನಗರವನ್ನಾಗಿ ಮಾಡುವ ಮೂಲಕ ಬೆಂಗಳೂರಿನ ಮೊದಲಿನ ಸೌಂದರ್ಯವನ್ನ ಮರುಕಳಿಸೋದಕ್ಕೆ ವಿನೂತನ ಪ್ರಯತ್ನ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.